ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಿಲ್ಲ, ಇವಾಗ ಸಾಗು ಮಾಡ್ತಾಯಿದ್ದೀನಿ ಪೂರಿಗೆ ಅಂತ. ಈರುಳ್ಳಿ, ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಬೆಳ್ಳುಳ್ಳಿ ಮತ್ತು ಶುಂಠಿ ಬೇಕು ಸ್ವಲ್ಪ. ಇದು ಸೋಂಪು, ಕಲ್ಲುವ, ಚಕ್ಕೆ, ಏಲಕ್ಕಿ, ಲವಂಗ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಕಡಲೆಪಪ್ಪು, ಗಸಗಸೆ, ಇದಿಷ್ಟು ಮಸಾಲಾಗೆ. ತರಕಾರಿ ಇದು ತೊಗೊಂಡಿದ್ದೀನಿ, ಬಟಾಣಿ, ಬೀನ್ಸು, ಕ್ಯಾರೆಟ್ ಇರೋದು, ಇಲ್ಲಿ ಟೊಮೆಟೊ, ಆಲೂಗಡ್ಡೆ, ಸ್ವಲ್ಪ ಎಣ್ಣೆ ಬೇಕು, ಉಪ್ಪು ಬೇಕು, ಅರಿಶಿನ ಬೇಕು. ಮಾಡೋದು ತೋರಿಸ್ತೀನಿ ಇವಾಗ, ವಾಚ್ ಮಾಡಿ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಸೋಂಪು, ಆಮೇಲೆ ಕಲ್ಲು ಹೂವು ಅದೆಲ್ಲ ಹಾಕ್ತೀನಿ. ಇಷ್ಟು ಸಾಕು. ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೆಲ್ಲ ಮಸಾಲೆ ಗ್ರೈಂಡ್ ಮಾಡಬೇಕು. ಆಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಸೇರ್ತೀನಿ. ಈಗ ಹಸಿಮೆಣಸಿನ್ಕಾಯಿ, ಇವಾಗ ಪುದೀನ, ಕೊತ್ತಂಬರಿ ಸೊಪ್ಪು, ಗಸಗಸೆ, ಕೊತ್ತಂಬರಿ, ಇದು ಮತ್ತು ಕಡಲೆಪಪ್ಪು. ಇವಾಗ ತೆಂಗಿನಕಾಯಿನ ಅದು ಹುರಿಬೇಕು ಸ್ವಲ್ಪ. ಆಯಿತು, ಇವಾಗ ಗ್ರೈಂಡ್ ಮಾಡಬೇಕು. ಬಟ್ ಸ್ವಲ್ಪ ತಣ್ಣಕ್ಕಾಗಲಿ ಅಂತ ಇದಕ್ಕೆ ಜಾರ್ಗೆ ಹಾಕಿ ಇಡ್ತೀನಿ. ಇದೇ ಪಾತ್ರೆಗೆ ತರಕಾರಿ ಬೇಯಕ್ಕೆ ಹಾಕ್ತೀನಿ. ಈಗ ಜಾರ್ಗೆ ಹಾಕಿ ಇಟ್ಟಿದ್ದೀನಿ, ನೀರು ಹಾಕಿ ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ. ಇಲ್ಲಿ ನೀರು, ಇವಾಗ ತರಕಾರಿ ಹಾಕಬೇಕು. ನಾನು ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ಹಾಕಿದ್ದೀನಿ. ಇದಕ್ಕೇ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದರೆ ವೆಜಿಟೇಬಲ್ಸ್ ಸ್ವಲ್ಪ ಕುಕ್ ಆಗಲಿ ಅಂತ. ಆಮೇಲೆ ಟೊಮೆಟೊ ಮತ್ತು ಕ್ಯಾರೆಟು ಹಾಕ್ತೀನಿ. ಈಗ ಸ್ವಲ್ಪ ಅರಶಿನ, ಇದಿಷ್ಟು ಹಾಕಿ ಇವಾಗ ವೆಜಿಟೇಬಲ್ ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಆಮೇಲೆ ಇದು ತಣ್ಣಕ್ಕಾದ್ಮೇಲೆ ಇದು ಗ್ರೈಂಡ್ ಮಾಡಬೇಕು. ಎರಡು ಆದಮೇಲೆ ಇದಕ್ಕೆ ವಾಪಸ್ ಹಾಕಿ ಇನ್ನೊಂದು ರೌಂಡ್ ಕುದಿಸ್ಬಿಟ್ರೆ ಸಾಗು ರೆಡಿ ಪೂರಿ ಜೊತೆಲಿ ತಿನ್ನೋದಕ್ಕೆ. ಎಲ್ಲ ತರಕಾರಿ ಕುಕ್ಕಾಯಿತು. ಇವಾಗ ಮಸಾಲ ಗ್ರೈಂಡ್ ಮಾಡಿಬಿಟ್ಟು ಅದು ತಣ್ಣಕ್ಕಾಗಿದ್ದು ಮಸಾಲನ್ನು ಆ್ಯಡ್ ಮಾಡಬೇಕು. ಮಸಾಲ ಗ್ರೈಂಡ್ ಮಾಡಾಯಿತು. ಇವಾಗ ಹಾಕ್ತಾಯಿದ್ದೀನಿ ಇದಕ್ಕೆ. ಇವಾಗ ಕುದೀತಾ ಇದೆ. ಮಿಕ್ಸ್ ಮಾಡಬೇಕಷ್ಟೆ. ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಕುದ್ರೆ ಸಾಕು, ಆಯಿತು ಅಂತ. ಅದು ಸ್ವಲ್ಪ ತಿಕ್ಕಾಗೂ ಬರುತ್ತೆ, ಕಡಲೆಪಪ್ಪು ಮತ್ತು ಗಸಗಸೆ ಹಾಕಿರೋದ್ರಿಂದ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತೆ ಕುದೀತಾ ಇದೆ, ಇವಾಗ ಆಗಿದೆ. ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.